ವೆಲ್ಕಮ್ ಟು ಲಾ ಇನ್ಫಾರ್ಮೇಷನ್. ಯಾವುದಾದ್ರೂ ಒಂದು ಕ್ರೈಮ್ನ ನಾವು ನೋಡಿದ್ರೆ ಅಥವಾ ನಮಗೆ ಅದ್ರ ಬಗ್ಗೆ ಗೊತ್ತಾದರೆ ನಾವು ಮೊದಲ ಕೇಳೋ ಒಂದು ವರ್ಡ್ ಏನಾಗಿರುತ್ತೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅಂತ. ಹಾಗಾದರೆ ಪೊಲೀಸ್ಗೆ ಹೇಗೆ ಇನ್ಫಾರ್ಮ್ ಮಾಡಬೇಕು, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಹೇಗಿರಬೇಕು, ಯಾವ್ಯಾವ ರೀತಿ ಸಂದರ್ಭಗಳಲ್ಲಿ ನಮ್ಮ ಇನ್ಫಾರ್ಮೇಷನ್ನ ಹೇಗೆ ತಗೊಳ್ತಾರೆ, ಇದೆಲ್ಲದರ ಬಗ್ಗೆ ಮಾತಾಡೋದಾದರೆ ನಾವು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳ್ತೀವಿ. ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಗಂಭೀರವಾದ ಪ್ರಕರಣಗಳು. ಯಾವ ಅಫೆನ್ಸ್ಗಳಿಗೆ ವಾರೆಂಟ್ ಇಲ್ದಲೆ ಅರೆಸ್ಟ್ ಮಾಡಬಹುದು ಅಂತದನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳ್ತೀವಿ. ಆ ಅಫೆನ್ಸ್ ಬಗ್ಗೆ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾದರೆ ನಾವು 3 ರೀತಿಯಲ್ಲಿ ಇನ್ಫಾರ್ಮೇಷನ್ನ ಕೊಡ್ಬೋದು. ಹೇಗೆ? ಓರಲಿ, ರೈಟಿಂಗಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಅಥವಾ ಇಮೇಲ್ ಪೋರ್ಟಲ್ ಮೂಲಕ ನಾವು ಕೊಡ್ಬೋದು. ಸೊ ಓರಲಿ ಕೊಟ್ಟರೆ ಏನು ಮಾಡಬೇಕು? ನಮ್ಮ ಪೊಲೀಸ್ ಆಫೀಸರ್ಸ್ ನಾವು ಓರಲಿ ಅವರಿಗೆ ಅದನ್ನು ಕೊಟ್ಟಾಗ, ಅಂದರೆ ನಾವಲ್ಲಿ ಹೋಗಿರ್ತೀವಿ ಪ್ಲೇಸ್ಗೆ ಇನ್ಫಾರ್ಮೇಷನ್ನ ಕೊಡೋಕ್ಕೆ, ಓರಲಿ ಕೊಟ್ಟಾಗ ಅವ್ರು ಅದನ್ನು ರೈಟಿಂಗಿಗೆ ಅದಕ್ಕೆ ಅಲ್ಲಿ ಒಬ್ಬರು ಕೂತಿರ್ತಾರೆ ಅಲ್ವಾ. ಸೊ ಸ್ಟೇಷನ್ನಲ್ಲಿರುವಂತಹ ಯಾವುದೇ ಆಫೀಸರ್ ನಾವು ಓರಲಿ ಹೇಳಿದ್ದನ್ನು ರೈಟಿಂಗಿಗೆ ರಿಡಕ್ಷನ್ ಮಾಡ್ಕೋಬೇಕು. ರಿಡಕ್ಷನ್ ಮಾಡಿದ್ಮೇಲೆ ಹಾಗಾದರೆ ನೀವೇ ಏನೋ ಒಂದು ಹೇಳಿದ್ರಿ, ಅವರೇ ಒಂದೇನು ಹೇಳಿದ್ರು, ಬರ್ಕೊಂಡ್ಬಿಟ್ರು, ಸೈನ್ ಹಾಕಿ ಅಂದರು ಸರ್, ಸೈನ್ ಹಾಕಿಬಿಟ್ಟೆ ಸರ್, ಅದೆಲ್ಲ ಆಗಲ್ಲ. ಸೊ ಅವರು ನಿಮ್ಮ ಓರಲನ್ನು ರೈಟಿಂಗಿಗೆ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಮತ್ತೆ ನಿಮಗೆ ಓರಲ್ಲಿ ನೀನು ಹೇಳಿದ್ದನ್ನು ಈ ರೀತಿ ನಾವು ರೈಟಿಂಗಲ್ಲಿ ಬರೆದಿದ್ದೀವಿ ಅಂತ ಕೇಳಿ ದೃಢಪಡಿಸ್ಕೊಂಡು ಅದಕ್ಕೆ ಸೈನ್ ತೊಗೊಳ್ಬೇಕು. ಕಂಪಲ್ಸರಿ ಡಿಜಿಟಲ್ ಸೈನ್ ಆರ್ ಮಾಮೂಲಿಯಾಗಿ ಸೈನನ್ನು ಹಾಕಿಸ್ಕೋಬೇಕು. ಆಮೇಲೆ 0 FIR ಅಂತ ಏನು ಹೇಳ್ತೀವಿ, ಉಚಿತವಾಗಿ ನಿಮಗೆ ಕಂಪ್ಲೇಂಟ್ ಕಾಪಿನ ಕೊಡಬೇಕು. ಇಟ್ಸ್ ಎ ಕಂಪಲ್ಸರಿ ಶರ್. ಸೊ ಇದಾದಮೇಲೆ ಏನು ಮಾಡಬೇಕು? ಅಕಸ್ಮಾತ್ ನೀವೇನಾದರೂ ಫೋನಲ್ಲಿ ಅಥವಾ ಮೇಲಲ್ಲಿ ಕೊಟ್ಟರೆ ಏನು ಮಾಡಬೇಕು? ನೀವು ಇನ್ಫಾರ್ಮೇಷನ್ನ ಕೊಟ್ಟ 3 ದಿನಗಳ ಒಳಗಡೆ ಹೋಗಿ ಅದಕ್ಕೆ ಸೈನ್ ಹಾಕ್ಬೇಕು. ಆವಾಗ ಮಾತ್ರ ಅದು ಪ್ರೊಸೀಡ್ ಆಗುತ್ತೆ. ಸರಿ, ಇಷ್ಟೆಲ್ಲ ಆಗೋಯ್ತು. ಇಷ್ಟೆಲ್ಲ ಆದಮೇಲೆ ಎಲ್ರಿಗೂ ಇದೇ ಥರ ಇರುತ್ತಾ? ಇಲ್ಲ, ಕೆಲವೊಂದು ಎಕ್ಸಮ್ಷನ್ಸ್ ಇರುತ್ತೆ. ಎಲ್ಲ ಕಾಮನ್ ಪೀಪಲ್ಗೆ ಆಗೋವಂಥದ್ದು. ಹಾಗಾದರೆ ಎಸ್ಪೆಷಲಿ ಏನಾದರೂ ಮಹಿಳೆಗೆ ರಿಲೇಟೆಡ್ ಆಗಿರೋ, ಅಂದರೆ ರೇಪ್, ಸೆಕ್ಸ್ ಅಥವಾ ಹರಾಸ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಕಂಪ್ಲೇಂಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಾ ಅಂತ ಅಂದರೆ, ಕೊಡಕ್ಕೆ ಹೋಗಿದ್ದೀರಾ ವುಮೆನ್ ಏನಾದರೂ ಅಂತ ಅಂದರೆ, ಆವಾಗ ಈ FIR ಓನ್ಲಿ ವುಮೆನ್ ಆಫೀಸರ್ ತೊಗೊಳ್ಬೇಕು. ಕಂಪಲ್ಸರಿ ವುಮೆನ್ ಆಫೀಸರೇ ತೊಗೊಳ್ಬೇಕು. ವಿತ್ ಅದೇ ಬೇರೆ ಆಫೀಸರ್ ಏನಾದರೂ ಅವೈಲಬಿಲಿಟಿ ಇರಲಿಲ್ಲ ಅಂದಾಗ ಕಂಪಲ್ಸರಿ ವಿಡಿಯೋಗ್ರಫಿ ಮಾಡ್ಕೋಬೇಕು. ಹಾಗಾದರೆ ಅಂಗವಿಕಲರು ಏನಾದರೂ ಆಗಿದ್ರೆ ಅಂಗವಿಕಲರು ಇರುವಂಥ ಪ್ಲೇಸ್ಗೆ ಹೋಗಬೇಕು, ಅಥವಾ ಹೋಮ್ ಅಥವಾ ಹೌಸ್ ಅಥವಾ ಮತ್ತು ಇನ್ಸ್ಟಿಟ್ಯೂಷನ್ ಎಲ್ಲಿರ್ತಾರೋ ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದ ತಕ್ಷಣ ಏನು ಬೇಕಿರೋ ಬರ್ಸೇನೆ, ಬಿಕಾಸ್ ದೇ ಆರ್ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್, ಮೆಂಟಲಿ ಆರ್ ಫಿಸಿಕಲಿ ಇರ್ಬೋದೇ ಅಂಥ ಪರ್ಸನ್ನೇ ನಾವು ಹಾಗೆ ತಗೊಳಕ್ಕಾಗುತ್ತಾ? ಅಂದರೆ ಸರ್ ಮನೆಯವ್ರು ಹೇಳ್ಬಿಟ್ರು, ಅವ್ರು ಏನೋ ಹೇಳಿದ್ರು, ಮೂಗ ಎಕ್ಸಾಂಪಲ್ ಹೇಳಿದ್ರೆ ಅಂದ ನಾವು ಬರ್ಕೊಂಡ್ವಿ, ಬಂದೇ ಆಗಲ್ಲ. ಸೊ ದೇ ಹ್ಯಾವ್ ವಿತ್ ಸ್ಪೆಷಲ್ ಎಜುಕೇಟರ್ಸ್ ಜೊತೆ ನಾವು ಹೋಗಿ ಕಂಪ್ಲೇಂಟನ್ನು ರೈಸ್ ಮಾಡಬೇಕು. ಮತ್ತು FIR ಕಾಪಿನ 0 FIR ಅಲ್ಲಿ ಕೊಡಬೇಕು. ಖಂಡಿತ ನಿಮಗೆ ಈ ಇನ್ಫಾರ್ಮೇಷನ್ ಅಂತೂ ಸಖತ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇನ್ನೊಂದಷ್ಟು ಲಾ ಆಫೀಸರ್ಸ್ಗಾಗಿ ವೆಯ್ಟ್ ಮಾಡಿ. FIR ಪಾರ್ಟ್ 2ಗೆ ಸ್ವಾಗತ. ಸೊ ನಾವು ಹೇಳಿದ್ವಿ ಈ ರೀತಿ ಎಲ್ಲ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟನ್ನು ಯಾವ ರೀತಿ ಕೊಡ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಅಥವಾ ಡಿಜಿಟಲ್ ಮೀಡಿಯಾ ಮುಖಾಂತರ ಹೇಗೆ ಕೊಡ್ಬೋದು ಅಂತ. ಕೆಲವೊಂದು ಕೇಸ್ಗಳಲ್ಲಿ ನಾವು ಕೇಳಿರ್ತೀವಿ, ಸರ್ ಪೊಲೀಸ್ ಕಂಪ್ಲೇಂಟೇ ತಗೊಳ್ಳಿಲ್ಲ ಸರ್, ಎದುರಿಸಿ ಬದರಿಸಿ ಕಳಿಸ್ಬೋದು ಅಂತ ಹೇಳ್ತೀವಿ. ಸೊ ಆ ರೀತಿಯಾದ ಸಂದರ್ಭದಲ್ಲಿ ನೀವುಗಳು ಏನು ಮಾಡ್ಬೋದು? ಸೊ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗದೆ, ಕಾಲ್ ಮಾಡದೆ, ಅವರು ಅಂತ ಹೇಳೋದಲ್ಲ, ಅವ್ರು ತಗೊಳ್ಳಿಲ್ಲ ಅಂದಾಗೆ ವೆನ್ ದ ಪೊಲೀಸ್ ಈಸ್ ರೆಫ್ಯೂಸ್ ಟು ಟೇಕ್ ದ ಇನ್ಫಾರ್ಮೇಷನ್ ಆರ್ ಕಂಪ್ಲೇಂಟ್, ನೀವು ಬೈ ಪೋಸ್ಟ್ SP ಗೆ ಅಥವಾ ಸೂಪರ್ಡೆಂಟ್ ಆಫ್ ಪೊಲೀಸಿಗೆ ನೀವು ಅಡ್ರೆಸ್ ಮಾಡಿ ಲೆಟರನ್ನು ಪೋಸ್ಟ್ ಮಾಡ್ಬೋದು. ಸೊ SP ಅವರೇ ಕೇಸನ್ನು ಸ್ವತಃ ಎನ್ಕ್ವೈರಿ ಮಾಡ್ಬೋದು, ಅಥವಾ ಯಾವುದೋ ರ್ಯಾಂಕ್ ಪೊಲೀಸ್ಗೆ ಇನ್ಚಾರ್ಜ್ ಪೊಲೀಸ್ ಸ್ಟೇಷನಿಗೆ ಕೂಡ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೊಡ್ಬೋದು. ಸೊ ಕೇಸು ಈ ರೀತಿ ಕೂಡ ರಿಜಿಸ್ಟರ್ ಆಗ್ಬೋದು. ಸೊ ಇದಾಗಲಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆಯಾ? ಸೊ ನಾವು ಆಪ್ಷನ್ 1 ನೋಡಿದ್ವಿ, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. 2ನೇದು ಅವ್ರು ರಿಫ್ಯೂಸ್ ಮಾಡಿದ್ರು, SP ಗೆ ಹೋಗಬೇಕು. ನಮ್ಗೆ ಇಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಏನು ಮಾಡಬೇಕು? ನಾವು ಪ್ರೈವೇಟ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಇನ್ ಫ್ರಂಟ್ ಆಫ್ ದ ಮ್ಯಾಜಿಸ್ಟ್ರೇಟರ್. ಸೊ ಆವಾಗ ಏನು ಮಾಡ್ತಾರೆ, ಮ್ಯಾಜಿಸ್ಟ್ರೇಟರ್ ಅದನ್ನು ಸಂಬಂಧಪಟ್ಟವರಿಗೆ, ಅಂದರೆ ಪೊಲೀಸ್ ಆಫೀಸರ್ಗೆ ಯಾವ ಸ್ಟೇಷನಿಗೆ ಅಲ್ಲಿ ನೋಡಿ ಅವರು ಅದನ್ನು ಆರ್ಡರ್ ಮಾಡಿ ಎನ್ಕ್ವೈರಿ ಮಾಡಲಿಕ್ಕೆ ಅಥವಾ ಮತ್ತು FIRನ ಹಾಕಲಿಕ್ಕೆ ಅಂತ ನಮಗೆ ಅವರು ಆರ್ಡರ್ನ ಮಾಡ್ಬೋದು. ಸೊ ಎ ಪೊಲೀಸ್ ರಿಪೋರ್ಟ್ FIR ಫಾರ್ವರ್ಡೆಡ್ ಆಫ್ಟರ್ ದ ಇನ್ವೆಸ್ಟಿಗೇಷನ್ ಟು ದ ಗಾರ್ಡ್. ಸೊ ಈ ರೀತಿ ಕೇಸು FIR ಬಿಗಿನ್ ಆಗುತ್ತೆ. ಐ ಹೋಪ್ ಈ ಇನ್ಫಾರ್ಮೇಷನ್ ಅಂತೂ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ. ಸೊ ನೀವು ಪಾರ್ಟ್ 3 ಮತ್ತು ಪಾರ್ಟ್ 4 FIR ವೀಡಿಯೋಸ್ನ ಕಂಟಿನ್ಯೂ ಆಗಿ ನೋಡ್ಬೋದು. ಅಂದರೆ ನನ್ನ ವರ್ಷ ರಘು ಎಂಚಿನ ಮನೆ ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಆಗಿದೆ. ಸೊ ನೀವು ಅಲ್ಲಿ ನೋಡಬಹುದು. ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.